ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಸೋಮವಾರ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ಪತಿ ಸಂಸದ ಜಿಎಂ ಸಿದ್ದೇಶ್ವರ್, ಪುತ್ರಿ ಜಿಎಸ್ ಅಶ್ವಿನಿ, ಪುತ್ರ ಜಿಎಲ್ ರಾಜೀವ್, ಒಬಿಸಿ ರಾಜ್ಯ ಮೋರ್ಚಾ ಉಪಾಧ್ಯಕ್ಷ ರಾಜನಹಳ್ಳಿ ಶಿವಕುಮಾರ್ ಜೊತೆ ಚುನಾವಣಾಧಿಕಾರಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಗಾಯತ್ರಿ ಸಿದ್ದೇಶ್ವರ್, ಕ್ಷೇತ್ರದ ಜನ ಉತ್ತಮ ರೀತಿಯಲ್ಲಿ ಬೆಂಬಲ ನೀಡುತ್ತಿದ್ದಾರೆ. ಈ ಬಾರಿ ನಾನು ಗೆಲ್ಲುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು. ಇನ್ನು ಸಂಸದ ಜಿಎಂ ಸಿದ್ದೇಶ್ವರ್ ಮಾತನಾಡಿ, ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಎಂದರು. ಜನಗಳ ಸ್ಪಂದನೆ ತುಂಬ ಚೆನ್ನಾಗಿದೆ. ನನ್ನನ್ನು ಮಗಳ ರೀತಿ, ತಾಯಿ ರೀತಿ ಹಾಗೂ ಅಕ್ಕ ತಂಗಿಯರ ರೀತಿ ನನ್ನನ್ನು ಕಾಣ್ತಾ ಇದ್ದಾರೆ. ಅವ್ರು ನಾವು ಓಟ್ ಕೊಡ್ರಿ ಅಂತೇಳಿ ನಾವಿನ್ನೂ ಬ್ಯಾಲೆಟ್ ಕೆಳಗಡೆ ಕೊಡ್ತಿದ್ದಂಕ್ಲೆ ಎಲ್ಲ ನಗುಮುಖದಲ್ಲಿ ನನ್ನನ್ನು ಸ್ವಾಗತ ಮಾಡೋದು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ನಾವು ಗೆಲ್ಲೋದರಲ್ಲಿ ಯಾವ ಸಂದೇಹವೂ ಇಲ್ಲ. ನನಗೆ ಇದೇನು ಹೊಸದಲ್ಲ, 30 ವರ್ಷದಿಂದ ಮಾಡ್ತಾ ಇರೋದ್ರಿಂದ ನನಗೀಗ ಹೋಗಿದ್ರೆ ನಾನು ಇಷ್ಟು ದಿನ ತೆರೆ ಮರೆಯಲ್ಲಿದ್ದೆ, ಈಗ ತೆರೆ ಮುಂದೆ ಬಂದಿದ್ದೀನಿ. ಅದಕ್ಕೆ ಜನಗಳು ಇನ್ನೂ ಸ್ಪಂದನೆ ಇನ್ನೂ ಹೆಚ್ಚಿದೆ. ಯಾಕೆಂದರೆ ತೆರೆಮರೆಯಲ್ಲಿ ಮಾಡ್ತಿರೋ ಕೆಲಸನೇ ನೋಡಿದ್ರೆ ಅವರು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ನನ್ನನ್ನು ಆಧಾರದಿಂದ ಕಾಣ್ತಿದ್ರು ಅಂತ ಜನ ಹೇಳ್ತಿದ್ದಾರೆ. ಅಂಥದ್ರಲ್ಲಿ ನಾನು ತೆರೆ ಮುಂದೆ ಬಂದರೆ ಇನ್ನೂ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಅವರಿಗೆಲ್ಲ ನಂಬಿಕೆ ಇನ್ನೂ ಚೆನ್ನಾಗಿದೆ. ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ನನ್ನ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಬಿ ಫಾರ್ಮ್ ಕೊಟ್ಟು ಈಗಾಗಲೇ ಚುನಾವಣೆ ಕಾರಣಕ್ಕೆ ಇಳಿದು ಕ್ಯಾನ್ವಾಸನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಾವು ನಾಮಿನೇಷನನ್ನು ಕೂಡ ಸಲ್ಲಿಸಿದ್ದೀವಿ. ನಾನು ಮಾಡಿದಂಥ ಕೆಲಸಗಳಿರ್ಬೋದು, ಈ ಜಿಲ್ಲೆ ಒಳಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು 10 ವರ್ಷ ಮಾಡಿದಂಥ ಸಾಧನೆಗಳಿರ್ಬೋದು, ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಮಾಡಿದಂಥ ಸಾಧನೆಯಿಂದ ಈ ಜಿಲ್ಲೆ ಒಳಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ ಅವರಿಗೆ ಅತ್ಯಂತ ಅಧಿಕ ಮತವನ್ನು ಕೊಟ್ಟು ಆರಿಸಿ ಲೋಕಸಭೆಗೆ ಕಳಿಸ್ತಾರೆ. ಆ ಲೋಕಸಭಾ ಸದಸ್ಯರಾಗಿ ಸಂಪೂರ್ಣವಾಗಿ ಜನಸೇವೆಯನ್ನು ಮಾಡ್ತಾರೆ.